ಹಾಯ್, ವೆಲ್ಕಮ್ ಟು ಸೃಜು ಚಾನಲ್. ಆಸೆ ಧಾರಾವಾಹಿ ಇವತ್ತಿನ ಸಂಚಿಕೆ ಹೇಗಿದೆ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ರೋಹಿಣಿ ಮತ್ತು ಅವರ ಅಮ್ಮ ಮಾತಾಡ್ತಾ ಇರ್ತಾರೆ. ರೋಹಿಣಿ ಅವರು ಶಾಂತಿಯವ್ರ ಮುಂದೆ ನಾನು ಸೋಲ್ತಾ ಇದ್ದೀನಿ, ಏನು ಮಾಡಿದ್ರು ನಾನು ಗೆಲ್ಲಕ್ಕಾಗ್ತಾ ಇಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಂಡಿರ್ತಾರೆ. ಅವರಮ್ಮ ರೋಹಿಣಿ ನಾನೊಂದು ಮಾತು ಹೇಳಲ್ಲ, ನಾನು ಮಾತು ಹೇಳಿದ್ರೆ ಕೇಳ್ತೀಯಾ ಅಂತ ಕೇಳ್ತಾರೆ. ನೀರಲ್ಲಿ ಮುಳುಗ್ತಾ ಇದ್ದೀನಿ ಅಮ್ಮ, ಈಗ ಒಂದು ಗರ್ಕೆನೂ ಕೂಡ ನನಗೆ ಅಗ್ಗದಂಗೆ ಕಾಣಿಸ್ತೈತೆ, ಅದೇನು ಹೇಳು ಅಂತ ಹೇಳ್ತಾರೆ. ನೀನು ಹೋಗಿ ಸೂರ್ಯ ಮತ್ತು ಮೀನಾ ಅವ್ರನ್ನ ಕಾಲಿಡಿದ್ರೆ ನಿನಗೆ ಒಳ್ಳೇದಾಗುತ್ತೆ, ಅವ್ರು ನಿನಗೆ ಸಹಾಯ ಮಾಡೇ ಮಾಡ್ತಾರೆ ಅಂತ ಹೇಳ್ತಾರೆ. ಅಮ್ಮ, ಈ ಮಾತನ್ನ ಬೇರೆಯವ್ರು ಯಾರಾದರೂ ಹೇಳಿದ್ದಿದ್ರೆ ಇಲ್ಲೇ ಸಾಯಿಸ್ಬಿಡ್ತಾ ಇದ್ದೆ, ಆದರೆ ನೀನು ನಮ್ಮಮ್ಮ ಅಲ್ವಾ, ಅದಕ್ಕೋಸ್ಕರ ನಾನು ಸುಮ್ಮನೆ ಇದ್ದೀನಿ. ನಾನು ಸತ್ರು ಪರವಾಗಿಲ್ಲ, ಆದರೆ ಅವ್ರ ಕಾಲು ಮಾತ್ರ ಹಿಡಿಯಲ್ಲ ಅಂತ ಹೇಳ್ತಾರೆ. ಅವರಮ್ಮ ನಿನ್ನಿಷ್ಟ ಏನಾದರೂ ಮಾಡ್ಕೊ ಅಂತ ಹೇಳಿ ಒಳಗಡೆ ಹೊರಟೋಗ್ತಾರೆ. ತಾರಾ ಅವರು ಆಫೀಸಿಗೆ ಬರ್ತಾರೆ. ಮಂಜುಗೆ ಹಾಯ್ ಅಂತ ಹೇಳ್ತಾರೆ. ಹಾಯ್ ಮೇಡಮ್ ಅಂತ ಹೇಳಿ ಮಂಜುಗೆ ಒಂದು ಕಾಲ್ ಬರುತ್ತೆ. ತಾರಾ ಅವರು ಸರಿ ಮಾತಾಡ್ತಾ ಇರಿ ಅಂತ ಅಂದ್ಬಿಟ್ಟು ಅವರು ಕ್ಯಾಬಿನ್ ಒಳಗಡೆ ಹೋಗ್ತಾರೆ. ಅಲ್ಲಿ ರಮೇಶ್ ಅನ್ನೋ ಕೊಲೀಗು ತಾರಾ ಅವ್ರ ಕ್ಯಾಬಿನಿಗೆ ಬಂದು ಮೇಡಮ್ ನಿಮ್ಮ ಸೈನ್ ಆಗಬೇಕಿತ್ತು ಅಂತ ಹೇಳ್ತಾರೆ. ತಾರಾ ಅವ್ರಿಗೆ ಮಂಜು ಅವರು ಮಾತಾಡ್ತಾ ಇರೋದೆಲ್ಲ ಕೇಳಿಸ್ತಾ ಇರುತ್ತೆ. ಡೌಟ್ ಬರುತ್ತೆ, ಯಾವುದೋ ಹುಡುಗಿ ಜೊತೆ ಮಾತಾಡ್ತಾ ಇದ್ದಾನೆ, ಲವರ್ ಜೊತೆ ಮಾತಾಡ್ತಾ ಇದ್ದಾನೆ ಅಂತ. ರಮೇಶ್ ಅವ್ರನ್ನ ಕೇಳೇ ಬಿಡ್ತಾರೆ, ಯಾರ ಜೊತೆಗೆ ಮಾತಾಡ್ತಾ ಇರೋದು ಮಂಜು ಅಂತ. ಅವ್ರು ಸೆಕೆಂಡ್ ಲವ್ ಮೇಡಮ್ ಅಂತ ಹೇಳ್ತಾರೆ. ಚೀಚಿ, ಸೆಕೆಂಡ್ ಲವ್ವಾ? ಫಸ್ಟ್ ಲವ್ ಏನು ಮಾತಾಡ್ತಾ ಇಲ್ವಾ, ಏನು ಜಗಳ ಮಾಡ್ತಾ ಇಲ್ವಾ ಅಂತಂದಾಗ, ಯಾಕೆ ಮೇಡಮ್ ಜಗಳ ಮಾಡ್ತಾರೆ? ಯೋಗಿ ತಂದಿದ್ದು ಯೋಗಿಗೆ, ಜೋಗಿ ತಂದಿದ್ದು ಜೋಗಿಗೆ ಅಂದರೆ ನೀವು ಹೇಳ್ತಾರ ಅರ್ಥ ಅಂತಾರೆ. ಅವ್ರ ಮನೇಲೇ ಹೇಳ್ಕೊಟ್ಟಿದ್ದಾರೆ ಮೇಡಮ್, ಇಬ್ಬರೂ ಚೆನ್ನಾಗಿ ನೋಡ್ಕೋಬೇಕು ಅಂತ ಅಂತಾರೆ. ಹೌದಾ, ಅವ್ರ ಮನೇಲಿ ಆ ಥರ ಹೇಳ್ಕೊಟ್ಟವ್ರ? ಇನ್ನೇನು ಮೇಡಮ್, ಅಕ್ಕ ತಂಗಿರನ್ನ ಅವರು ಪ್ರೀತಿಸೋದು ಬೇಡವಾ ಅಂತ ಹೇಳ್ತಾರೆ. ಅಕ್ಕನ? ಹೌದು ಮೇಡಮ್, ಅವ್ರ ಮೊದಲನೇ ಅಕ್ಕ ಮೀನಾ ಅಂತ, ಎರಡನೇ ಅಕ್ಕ ಕನಕ ಅಂತ. ಓ ಹೌದಾ, ಅವ್ರ ಅಕ್ಕಂದಿರ ಇಬ್ಬರೂ ಅಂತ ಹೇಳಿ, ಸರಿ ಮೇಡಮ್ ನಾನು ಹೊರಡ್ತೀನಿ ಅಂತ ಹೇಳಿ ಹೊರಟೋಗ್ತಾರೆ. ಸೂರ್ಯ ಮತ್ತು ಮೀನಾ ಅವರು ಚೇತು ಅವ್ರಿಗೆ ಬೇಲ್ಕೊಟ್ಟು ಬಿಡಿಸ್ಕೊಳಕ್ಕೆ ಅಂತ ಬಂದಿರ್ತಾರೆ. ಅವ್ರ ಅಕ್ಕ ಮತ್ತು ಮಗುನೂ ಬಂದಿರ್ತಾರೆ. ಚೇತು ಅವ್ರಿಗೆ ತುಂಬ ಹೊಡೆದಿರ್ತಾರೆ. ಬಂದು ಸೂರ್ಯ ನಾನೇನು ತಪ್ಪು ಮಾಡಿಲ್ಲ ಸೂರ್ಯ ಅಂತ ತಪ್ಕೊತಾರೆ. ನೀನೇನು ಮಾಡಿಲ್ಲ ಅಪ್ಪನೇ, ಸಮಾಧಾನ ಮಾಡ್ಕೋ ಅಂತ ಹೇಳಿ ಸಮಾಧಾನ ಮಾಡ್ತಾರೆ. ಸರಿ ಮಿಕ್ಕಿದನ್ನ ಮನೇಲಿ ಮಾತಾಡೋಣ ಬನ್ನಿ, ಮನೆಗೆ ಹೋಗೋಣ ಅನ್ನೋಷ್ಟರಲ್ಲಿ ಅರುಣ್ ಅವರು ಬರ್ತಾರೆ. ವಿಷಯ ನನಗೆ ಗೊತ್ತಾಯಿತು, ನಿನಗೆ ಬೇಲ್ ಸಿಕ್ತಂತೆ, ಇಷ್ಟಕ್ಕೆ ಖುಷಿ ಪಡಬೇಡ ಚೇತು, ಇನ್ಮೇಲಿದೆ ನಿನಗೆ ಲೇಸನ್ಸ ನಾನು ಕ್ಯಾನ್ಸಲ್ ಮಾಡಿಸ್ತೀನಿ, ಅಲ್ಲಿವರೆಗೂ ನನಗೆ ನಿದ್ರೆ ಬರಲ್ಲ, ನಾನು ನೋಡ್ಕೊ ಏನು ಮಾಡ್ತೀನಿ ಅಂತ, ನಿನ್ನ ಲೈಫೇ ಹಾಳಾಗೋಗುತ್ತೆ ನೋಡು ಅಂತ ಹೇಳ್ತಾರೆ. ಚೇತು ಅವರಕ್ಕ, ಸರ್ ಆ ಥರ ಎಲ್ಲ ಮಾಡಬೇಡಿ ಸರ್, ಮನೇಲಿ ದುಡಿತಿರೋನು ಅಂತಂದರೆ ಇವನೊಬ್ಬನೇ, ನಾವು ಬೀದಿಗೆ ಬಂದ್ಬಿಡ್ತೀವಿ ಅಂತ ಹೇಳ್ತಾರೆ. ಓ ನಿಮಗೆ ಮಾತ್ರ ಫ್ಯಾಮಿಲಿ ಇರೋದು, ನಮಗೆ ಫ್ಯಾಮಿಲಿ ಇಲ್ವಾ, ನಮ್ಮ ಮನೆ ದೀಪನೇ ಆರಿಸ್ಬಿಟ್ರಿ ನೀವು ಅಂತ ಹೇಳ್ತಾರೆ. ಚೇತು ಅವರು, ಸರ್ ನಾನು ಏನೂ ಮಾಡಿಲ್ಲ ಸರ್ ಅಂತ ಹೇಳಿ ಕೆಳಗಡೆ ಕೂತ್ಕೊಂಡು ಅಳ್ತಿರ್ತಾರೆ. ಅರುಣ್ ಅವರು, ನಿಮ್ಮೆಲ್ಲರಿಗೂ ಇದೆ, ಇದಕ್ಕೆಲ್ಲ ಕಾರಣ ಯಾರು ಅಂತಲೂ ಗೊತ್ತು, ಅವನನ್ನು ಬಿಡಲ್ಲ ನಿನ್ನನ್ನು ಬಿಡಲ್ಲ ಅಂತ ಹೇಳಿ ಹೊರಟೋಗ್ತಾರೆ. ಸೂರ್ಯ ಅವರು, ಚೇತು ನೀನು ಇದಕ್ಕೆಲ್ಲ ಹೆದರ್ಕೋಬೇಡ ಚೇತು, ನಾನಿದ್ದೀನಿ, ದೇವರಿದ್ದಾರೆ, ಲಾಯರ್ ಇದ್ದಾರೆ, ನೀನು ಯಾಕೆ ಇಷ್ಟೊಂದು ಹೆದರ್ಕೊತಾ ಇದೆಯಾ ಅಂತ ಹೇಳ್ತಾರೆ. ಚೇತು ಅವರು, ಸೂರ್ಯ ನಾನೇನು ತಪ್ಪು ಮಾಡಿಲ್ಲ ಸೂರ್ಯ, ಆ ಎಮ್ಮನೆ ಸೂರ್ಯ ಫೋನಲ್ಲಿ ಮಾತಾಡ್ಕೊಂಡು ನುಗ್ಬಿಟ್ರು ಅಂತ ಹೇಳ್ತಾರೆ. ಸರಿ ಅಪ್ಪನೇ ಆಯಿತು ಬಾ ಮನೆಗೆ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಮೀನಾ ಅವರು ಕನಕ ಅವ್ರಿಗೆ ಫೋನ್ ಮಾಡ್ತಾರೆ. ಕನಕ, ಚೇತು ಅಣ್ಣಂಗೆ ಬೇಲ್ ಸಿಕ್ತು, ಈ ವಿಷಯ ನಿನ್ನ ಗಂಡಂಗೆ ಗೊತ್ತಾಗಿ ತುಂಬ ಕೋಪ ಮಾಡ್ಕೊ ಹೊರಟೋದ್ರು ಅಂತ ಹೇಳ್ತಾರೆ. ಓ ಅದಕ್ಕೇನಾ, ನನ್ನ ಜೊತೆಗೆ ಮಾತಾಡ್ದೇ ಹೋಗಿದ್ದು, ಸರಿ ಬಿಡಕ್ಕ ಅಂತ ಹೇಳ್ತಾರೆ. ಸರಿ ಅರುಣ್ ಅವ್ರು ಬರೋಕ್ಕಿಂತ ಮುಂಚೆ ನೀನು ಅಮ್ಮನ ಮನೆಗೆ ಹೊರಟೋಗು ಅಂತ ಹೇಳ್ತಾರೆ. ಬೇರೆಯವ್ರ ಮೇಲೆ ಕೋಪನ ನಿನ್ನ ಮೇಲೆ ಬಿಟ್ರೆ ಕಷ್ಟ ಆಗುತ್ತೆ ಕನಕ ಅಂತ ಹೇಳಿದಾಗ, ಅಕ್ಕ ಎಷ್ಟು ದಿನ ಅಂತ ನಾವು ತಪ್ಪಿಸ್ಕೊಂಡು ತಿರ್ಗಾಡೋಕ್ಕಾಗುತ್ತೆ, ಸರಿ ಬಿಡು, ಏನೇ ಆದರೂ ಪ್ರೀತಿ ಆಗಲಿ ನೋವೇ ಆಗಲಿ ನಾನೇ ಅನುಭವಿಸ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಲಾಯರ್ ಅವರು ಶಾಂತಿಗೆ ಫೋನ್ ಮಾಡ್ತಾರೆ. ನಾಳಿದ್ದು ಇಯರಿಂಗ್ಸ್ ಇದೆ, ನಿಮ್ಗೇನಾದ್ರೂ ನೆನಪಿದೆಯಾ ಅಂತ ಹೇಳ್ತಾರೆ. ಹೌದು ಮೇಡಮ್ ಇದೆ, ಈ ಸರಿ ಸಿಕ್ಬಿಡುತ್ತೆ ಅಲ್ವಾ, ಡೈವರ್ಸ್ ಸಿಗುತ್ತೆ ಅಲ್ವಾ ಅಂತ ಕೇಳಿದಾಗ, ಹ್ಞೂ ಕಣ್ರಿ ಡೈವರ್ಸ್ ಏನೋ ಸಿಗುತ್ತೆ, ಆದರೆ ನಿಮ್ಮ ಮಗ ಇದರಲ್ಲ ಎಲ್ಲ ಉಲ್ಟಾ ಮಾಡ್ತಾನೆ ಬರ್ತಿದ್ದಾರೆ, ನಿಮ್ಮ ಜೊತೆ ಎಲ್ಲ ವಿಚಾರನೂ ಮುಚ್ಚಿಟ್ಟಿದ್ದಾರೆ, ಅಲ್ಲಿ ಕೋರ್ಟಿಗೆ ಬಂದು ಎಲ್ಲನೂ ಕೋಲೆ ಬಸ್ಸೊಂಥರ ಹ್ಞೂ ಅಂತ ಹೇಳ್ತಾರೆ. 50ನೇ ಕೇಸ್ ಕಣ್ರಿ, ತಳ್ಕೊಂಬಳಕ ಆಗ್ತಾ ಇದೆ, ನಿಮ್ಮ ಮಗನಿಗೆ ಸ್ವಲ್ಪ ಬುದ್ಧಿ ಹೇಳ್ರಿ ಅಂತ ಹೇಳ್ತಾರೆ. ಮೇಡಮ್ ಏನು ಮಾಡೋದು ಮೇಡಮ್, ಬೋದ್ರೆ ನೋವಾಗುತ್ತೆ ಅಂತ ಹೇಳ್ತಾನೆ, ಓಡಿದ್ರೆ ಕಣ್ಣಲ್ಲಿ ನೀರು ಹಾಕ್ತಾನೆ ಮೇಡಮ್, ತುಂಬ ಪಾಪದ ಮಗು ಮೇಡಮ್ ಅದು ಅಂತ ಹೇಳ್ತಾರೆ. ಅಯ್ಯೋ ನೀವೇ ಒಪ್ಕೋಬೇಕು ಅವನ್ನ, ಸರಿ ಬಿಡಿ ಆಯಿತು, ನಮ್ಮ ಅಸಿಸ್ಟೆಂಟು ನಿಮಗೆ ನನ್ನ ಫೀಸ್ ಬಗ್ಗೆ ಹೇಳಿದ್ರಂತೆ, ನೀವೇನು ಮಾತೇ ಆಡಿಲ್ಲ, ಏನಾದರೂ ಕತೆ ಅಂತ ಹೇಳ್ತಾರೆ. ಮೇಡಮ್ ನಿಧಾನಕ್ಕೆ ಕೊಟ್ಟರೆ ಆಗುತ್ತಲ್ವಾ, ಡೈವರ್ಸ್ ಸಿಗಲಿ ಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ.
ಯಾಕೆ ಬೇಡ ಬಿಡಿ, ನಿಮ್ಮ ಮಗನಿಗೆ ಇನ್ನೊಂದು ಮದುವೆ ಮಾಡ್ತೀರಲ್ಲ ಆವಾಗ ತಾಂಬೂಲದ ಜೊತೆ ಕೊಟ್ಬಿಡಿ ಇಸ್ಕೊತೀನಿ ಅಂತ ಹೇಳ್ತಾರೆ. ಅದು ಮೇಡಮ್ ಸರಿ ಆಯಿತು, ಎಷ್ಟು ಮೇಡಮ್ ಅಮೌಂಟು ಅಂತ ಕೇಳಿದಾಗ 1,00,000 ಅಂತ ಹೇಳ್ತಾರೆ. 1,00,000ನಾ ಮೇಡಮ್, ಅಷ್ಟು ದುಡ್ಡು ಇವಾಗ ಒಂದ್ಸಕ್ಕೆ ತುಂಬ ಕಷ್ಟ ಆಗುತ್ತೆ ಮೇಡಮ್ ಅಂತಂದಾಗ ನಮಗೂ ವಾದ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ದುಡ್ಡನ್ನು ಕೊಟ್ಟರೆ ಬರ್ತೀನಿ, ಇಲ್ಲ ಅಂತಂದರೆ ನಾನು ಮನೆಗೆ ಹೋಗ್ತೀನಿ ಅಂತ ಹೇಳ್ತಾರೆ. ಸರಿ ಮೇಡಮ್ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅಂತಂದಾಗ ಸರಿ ಆಯಿತು, ಪರಿಚಯ ಇರೋರ ಕಡೆಯಿಂದ ಬಂದಿದ್ದೀರಾ, 50,000 ರೂಪಾಯಿನಾದರೂ ಕೊಡಿ, ಇವಾಗ ನೀವು ಅಕೌಂಟ್ಗೆ ಹಾಕಿದ್ರೇ ನಾನು ಬರೋದು ಕೋರ್ಟ್ಗೆ, ಇಲ್ಲ ಅಂದರೆ ಬರಲ್ಲ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ರಂಗನಾಥ್ ಅವರು ಓದ್ತಾ ಇರ್ತಾರೆ. ಶಾಂತಿ ಅವರು ಬಂದು ಲಾಯರ್ಗೆ ಫೀಸ್ ಕೊಡಬೇಕಂತೆ ಅಂತ ಹೇಳ್ತಾರೆ. ಹೌದು ಕೊಡಲೇಬೇಕು, ಅವರೇನು ಸೋಷಲ್ ಸರ್ವಿಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇಷ್ಟೆಲ್ಲ ಮಾತಾಡೋದು ಬದಲು ಮೊದಲು ಫೀಸ್ ಕೊಡಿ ಅಂತಂದಾಗ ರಂಗನಾಥ್ ಅವರು ಜೇಬಲ್ಲಿ ಇದು ದುಡ್ಡನ್ನು ಕೊಡ್ತಾರೆ. ಇಷ್ಟೆಲ್ಲ ಸಾಕಾಗಲ್ಲ, ಅವ್ರು 50,000 ಕೇಳ್ತಾ ಇರೋದು ಅಂತ ಹೇಳ್ತಾರೆ. 50,000ನಾ? ಅಷ್ಟು ದುಡ್ಡು ಎಲ್ಲಿಂದ ಕೊಡೋಕ್ಕಾಗುತ್ತೆ? ನಿನ್ನ ಮಗನಿಗೆ ತಾನೇ ಡೈವರ್ಸ್ ಬೇಕಾಗಿರೋದು, ಅವನ ಹತ್ರನೇ ಈಸ್ಕೊಳಕ್ಕೆ ಹೇಳು ಅಂತಾರೆ. 30 ಲಕ್ಷ ಸಾಲ ಇದೆ ರೀ ಇವಾಗಲೇ, ಪಾಪ ಮಗು ಎಲ್ಲಿಂದ ತಂದು ಕೊಡುತ್ತೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಸೂರ್ಯ ಮತ್ತು ಮೀನಾ ಅವರು ಬರ್ತಾರೆ. ಏನಿದು ಬೆಳಿಗ್ಗೆನೆ ದುಡ್ಡಿನ ವಿಚಾರ ಮಾತಾಡ್ತಾ ಇದ್ದೀರಾ ಅಂತ ಸೂರ್ಯ ಅವ್ರು ಕೇಳ್ತಾರೆ. ಓ ಬಂದ್ರಲ್ಲ ಫೈನಾನ್ಸ್ ಮಿನಿಸ್ಟ್ರು, ಈ ಜೇಬಿಂದ 25,000, ಆ ಜೇಬಿಂದ 25,000 ಎತ್ತಿ ಕೊಡ್ತಾ ನೋಡಿ ಇವಾಗ ಅಂತ ಹೇಳ್ತಾರೆ. ಏನು ಸಕ್ರೆ ಅದು ದುಡ್ಡು ಒಂದು ವಿಚಾರ ಮಾತಾಡ್ತಿದ್ಯಾ ಅಂತಂದಾಗ ಆ ಹೆಂಗ್ ಸ್ವಾಮಿ ಇದೆಯಲ್ಲ ಅದಕ್ಕೆ 50,000 ರೂಪಾಯಿ ಕೊಡಬೇಕಂತೆ. ಏನಕ್ಕಂತೆ ಅಂತ ಸೂರ್ಯ ಅವ್ರು ಕೇಳ್ತಾರೆ. ಅದು ವಾದ ಮಾಡ್ತಿದೆಯಲ್ಲ ಅದಕ್ಕೆ ಫೀಸ್ ಕೊಡಬೇಕಂತೆ ಅಂತಂದಾಗ ಆ ಹೆಂಗ್ ಸ್ವಾಮಿ ಅಷ್ಟೊಂದು ಕಾಸ್ಟ್ಲಿನ, ಅಯ್ಯಪ್ಪ ಈಗ ನಾವು ಕೇಳ್ಕೋಬೇಕು, ನಾವೆಂಗ್ ಸ್ವಾಮಿ ಅಂತ ಹೇಳ್ತಾರೆ. ಮೀನಾ ಅವರು ಸರಿ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ, ಕೊಟ್ರಾಯ್ತು ಬಿಡಿ, ಸ್ವಲ್ಪ ಟೈಮ್ ತಗೊಂಡ್ರಾಯ್ತು ಅಂತ ಹೇಳ್ತಾರೆ. ನಂಗ್ಲಿ ಏನು ಟೈಮ್ ತಗೊಳ್ಳೋದು, ನಾಳೆಗಳಿಗೆ ದುಡ್ಡು ಕೊಟ್ರೇನೆ ಅಂತೆ ಬಂದು ವಾದ ಮಾಡೋದು, ಇಲ್ದೇನೆ ಹೋದರೆ ಬರಲ್ವಂತೆ ಕೋರ್ಟ್ಗೆ ಅಂತ ಹೇಳ್ತಾರೆ. ರಂಗನಾಥ್ ಅವ್ರನ್ನ ಒಂದ್ಸತಿ ನಿಮ್ಮ ಅಮ್ಮನ್ನ ಕೇಳಿ ನೋಡಿ, ನಿಮ್ಮ ಅಮ್ಮನ ಹತ್ರ ಕೇಳಿ ಈಸ್ಕೊಡಿ ಅಂತ ಹೇಳ್ತಾರೆ. ಸಕ್ರೆ ಇದು ಭಾರಿ ಅನ್ಯಾಯ ಸಕ್ರೆ, ಇದು ಪಾಪ ಅವ್ರಿಗೆ ಆರೋಗ್ಯ ಸರಿ ಇಲ್ಲ, ಬೆಳೆ ಇಲ್ಲ, ಮಳೆ ಇಲ್ಲ, ಹೆಂಗ್ ಸಕ್ರೆ ಅವರು ತಂದು ಕೊಡ್ತಾರೆ, ನಮಗಾದ್ರೂ ಕೇಳೋಕ್ಕೆ ಮನ್ಸತ್ವ ಬೇಡವಾ, ಇದೆಲ್ಲ ಬೇಡ ಅಂತ ಹೇಳ್ತಾರೆ. ಆ ಮನ್ಸತ್ವ ಇವಳಿಗೆ ಇದ್ದಿದ್ರೆ ಯಾಕೆ ಇಷ್ಟೊಂದು ಹಾರಾಡ್ತಿದ್ಲೋ, ಬಿಡು ಹೋಗ್ಲಿ, ಅವಳಿಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಶಾಂತಿ ಅವರು ಇವಾಗೇನು ನಿಮ್ಮ ಅಮ್ಮನ ಹತ್ರ ಕೇಳಿ ಈಸ್ಕೊಡ್ತೀರೋ ಇಲ್ವೋ ಅಂತ ಅನ್ನೋಷ್ಟರಲ್ಲಿ ಲಕ್ಕಿ ಅವರೇನೆ ಮನೆಗೆ ಬರ್ತಾರೆ. ಅತ್ತೆ ಇವಾಗ ಬಂದ್ರ, ಬನ್ನಿ ಬನ್ನಿ ಅಂದ್ಬಿಟ್ಟು ಸಕ್ರೆ ಅವರು ತಪ್ಕೊಂಡು ಚೇರ್ ಮೇಲೆ ಕೂರಿಸ್ತಾರೆ. ಓ ಏನೇ ಸುಬ್ಬಿ, ಇವಾಗ ನನ್ನ ಮೇಲೆ ಪ್ರೀತಿ ಉಟ್ಬಿಡ್ತಾ ನಿಂಗೆ ಅಂತ ಹೇಳಿದಾಗ ಹಂಗೇನಿಲ್ಲ ಅತ್ತೆ, ಈಗ ಕಾಫಿ ಬೇಕಾ ನಿಮಗೆ ನೀರು ಬೇಕಾ ಅಂತ ಹೇಳ್ತಾರೆ. ಎರಡೂ ಬೇಕು ಅಂತ ಹೇಳ್ತಾರೆ. ಏ ಮೀನಾ ಹೋಗಿ ಕಾಲು ಕೆರ್ಕೊಂಡು ನೀನೇ ತಗೊಂಡು ಬಂದುಬಿಡ್ಬೇಡ, ನಾನು ಹೋಗಿ ನಮ್ಮ ಅತ್ತೆಗೆ ನಾನೇ ಕೈಯಾರೆ ಕಾಫಿ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಅಡುಗೆ ಮನೆಗೆ ಹೋಗಿ ಕಾಫಿ ತಂದು ಕೊಡ್ತಾರೆ. ಲಕ್ಕಿ ಅಜ್ಜಿ ಅವರು ರಂಗನಾಥ ಏನೋ ಯಾಕೋ ಹಿಂಗೆ ಆಡ್ತೈತೆ ಅಂತಂದಾಗ ಅಯ್ಯೋ ಏನಿಲ್ಲ ಅಮ್ಮ, ಆ ಮನೋಜನ್ಗೆ ಡೈವರ್ಸ್ ಕೊಡಿಸ್ಬೇಕಲ್ವಾ, ಅದಕ್ಕೆ ಆ ಲಾಯರ್ಗೆ ಫೀಸ್ 50,000 ರೂಪಾಯಿ ಕೊಡಬೇಕಂತೆ, ಅದಕ್ಕೆ ನಿನಗೆ ಗಾಳ ಆಗ್ತಿದ್ದಾಳಷ್ಟೇ ಅಂತ ಹೇಳಿದಾಗ ಅಯ್ಯೋ ಮೊದಲೇ ಹೇಳೋದಲ್ವ ರಂಗ, ಹೆಂಗಾದರೂ ಮಾಡಿ ಕೈ ಸಾಲ ಈಸ್ಕೊಂಡು ಬರ್ತಾ ಇದೆ, ನಾನು ದುಡ್ಡು ತರಲಿಲ್ಲ ಕಣೋ ಅಂತ ಹೇಳ್ತಾರೆ. ಸೂರ್ಯ ಅವರು ಏ ಲಕ್ಕಿ ನೀನೇನಾದ್ರೂ ಇದನ್ನು ಶಾಂತಿ ಮುಂದೆ ಹೇಳ್ಬಿಡು, ಆಮೇಲೆ ನಿನ್ನನ್ನು ಬಿಡೋದೇ ಇಲ್ಲ ಅಂತ ಹೇಳಿದಾಗ ಸರಿ ಓಲಿ ಬಿಡೋ ಕೊಟ್ರಾಯ್ತು, ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಲಕ್ಕಿ ಅವ್ರು ಹೇಳ್ತಾರೆ. ಅಷ್ಟರಲ್ಲಿ ಶಾಂತಿ ಅವರು ಬಂದು ಕಾಫಿ ಕೊಡ್ತಾರೆ. ರಂಗ ಯಾರಾದ್ರೂ ಒಡವೆ ಗಿರ್ವಿ ಅಂಗಡಿ ಇದ್ದರೆ ಹೇಳೋ, ತಗೊಂಡೋಗಿ ಕೊಟ್ಬಿಟ್ಟು ಬರೋಣ ಅಂತ ಹೇಳ್ತಾರೆ. ನನಗೆ ಗೊತ್ತು ಅತ್ತೆ, ಕಾಫಿ ಬೇಕಾದ್ರೆ ಆಮೇಲೆ ಕುಡಿಬೋದು, ಬನ್ನಿ ಬನ್ನಿ ಹೋಗಿ ಇಟ್ಬಿಟ್ಟು ಬರೋಣ ಅಂತ ಹೇಳ್ತಾರೆ. ಮೀನಾ ಅವರು ಅಜ್ಜಿ ಇದೆಲ್ಲ ಬೇಡ, ಈ ಪ್ರಾಬ್ಲಮ್ಗೋಸ್ಕರ ನೀವೇ ಒಡವೆ ಅಡುಗಿಡಬೇಕು, ಬೇಡ ಅಜ್ಜಿ ಇದಕ್ಕೆಲ್ಲ ನಾವು ಒಪ್ಪಲ್ಲ ಅಂತ ಹೇಳ್ತಾರೆ. ನಂಗ್ಲಿ ನೀನು ಒಪ್ಪೋದು ಬಿಡೋದು ನಿನ್ಗೇನಕ್ಕೆ, ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ಸರಿ ಅಂತ ಶಾಂತಿಯವರು ಬೈತಾರೆ. ರಂಗನಾಥ್ ಅವರು ಅವಳು ಬಾಯಿ ಮುಚ್ಕೋತಾಳೋ ಇಲ್ವೋ ಗೊತ್ತಿಲ್ಲ, ಆದರೆ ಇದಕ್ಕೆಲ್ಲ ನಾನು ಒಪ್ಪಲ್ಲ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಮೀನಾ ಅವ್ರನ್ನ ಹುಡಿಕೊಂಡು ದೇವಸ್ಥಾನದ ಅರ್ಚಕರು ಬರ್ತಾರೆ. ಅಮ್ಮ ಮೀನಾ ಒಂದು 500 ಹಾರ ಬೇಕು ಕಣಮ್ಮ ಅಂತ ಹೇಳ್ತಾರೆ. ಅಷ್ಟೊಂದು ಹಾರನ ಯಾವಾಗ ಬೇಕು ಅಂತಂದಾಗ ನಾಳೆನೇ ಬೇಕು ಅಂತ ಹೇಳ್ತಾರೆ. ಅಷ್ಟು ಹಾರನ ನೀವು ರೆಡಿಮೇಡೇ ತೊಗೋಬೋದಿತ್ತಲ್ಲ ಅಂತಂದಾಗ ಇಲ್ಲ ಕಣಮ್ಮ, ಎಲ್ಲ ಹಾರ ಒಂದೇ ರೀತಿ ಇರಬೇಕು, ಯಾರೋ ಪೂಜೆಗೆ ಅಂತ ಅರಸ್ಕೊಂಡಿದ್ದಾರೆ ಅವ್ರಿಗೆ ಬೇಕು ಅಂತ ಹೇಳ್ತಾರೆ. ರಂಗನಾಥ್ ಅವರು ಒಪ್ಕಮ್ಮ ಮೀನಾ, ನಿನ್ನ ಕೈಯಲ್ಲಿ ಆಗುತ್ತೆ, ದುಡ್ಡು ಬರುತ್ತೆ ಅಂತ ಹೇಳ್ತಾ ಇಲ್ಲ, ಆದ್ರೂ ದೇವ್ರ ಕಾರ್ಯ ಅಲ್ವಾ, ಒಪ್ಕೋ ಅಂತ ಹೇಳ್ತಾರೆ. ಸೂರ್ಯ ಅವರುವೆ ನಿಮ್ಮ ಫ್ರೆಂಡ್ಗಳೆಲ್ಲ ಇದಾರಲ್ಲ ಮೀನಾ, ಎಲ್ಲರೂ ಸೇರ್ಕೊಂಡು ಕಟ್ಬಿಡ್ಬೋದು, ಒಪ್ಕೋ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಮೀನಾ ಅವರು ಒಪ್ಕೊತಾರೆ. 20,000 ಅಡ್ವಾನ್ಸ್ ಕೂಡ ಕೊಡ್ತಾರೆ. ನಾನಿನ್ನು ಬರ್ತೀನಿ ಅಂತ ಅವರು ಹೋದ ತಕ್ಷಣ
ಶಾಂತಿಯವರು ಏ ಮೀನಾ ಆ ದುಡ್ಡು ಕೊಡೇ ಇಲ್ಲಿ ಅಂತ ಹೇಳ್ತಾರೆ. ಅತ್ತೆ ಇವ್ರು ಕೊಟ್ಟಿರೋ ದುಡ್ಡಿಗೆ ನಾವೇ ಇನ್ನೂ 5,000 ಹಾಕಬೇಕು, ಇದು ಸಾಕಾಗಲ್ಲ ನನಗೇನೆ ಅಂತ ಹೇಳ್ತಾರೆ. ನೀವು ಲಕ್ಪತಿ ಮೊಮ್ಮಕ್ಕಳಲ್ವಾ, ಹಾಕಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಇವತ್ತಿನ ಎಪಿಸೋಡ್ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.